ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಾಯಿನೇ ಮೊದಲನೇ ಗುರು, ಮನೆನೇ ಮೊದಲನೇ ಪಾಠಶಾಲೆ ಅನ್ನೋ ಮಾತನ್ನ ಅಣ್ಣನೇ ಮೊದಲನೇ ಗುರು ಅಂತ ಹೇಳ್ತಿದ್ದಾರೆ ನಿನ್ನ ತಂಗಿರಲ್ಲ. ಅಂದರೆ ನೀನು ಎಷ್ಟು ಪ್ರೀತಿ ಕೊಟ್ಟಿರ್ಬೇಡ ಮಾವ ಇವ್ರಿಗೆಲ್ಲ. ಅಣ್ಣನ ಬಗ್ಗೆ ಹೊಗಳೋದಕ್ಕೆ ಶುರು ಮಾಡಿದರೆ ಒಂದು ಪುಸ್ತಕ ಇಟ್ಟರು ಸಾಲಲ್ಲ ನಮಗೆ. ಸರಿ ಬನ್ನಿ ಎಲ್ಲ ಊಟ ಮಾಡೋಣ. ನಮ್ದು ಊಟ ಆಯ್ತು ಕಣವ. ಅಯ್ಯಯ್ಯಯ್ಯೋ, ನಮ್ದಾಯ್ತು ನಿಮ್ದಾಯ್ತು ಇವೆಲ್ಲ ನಡೆಯೋದಿಲ್ಲ. ನಮ್ಮ ಕೈಯಾರೆ ನಿಂಗಿನ್ನೂ ಊಟ ಮಾಡಿಸಿಲ್ಲ, ಹಂಗಂದ್ರ ಅರ್ಥ ನಿಂದಿನ್ನೂ ಊಟ ಆಗಿಲ್ಲ ಅಂತಾನೆ. ಅಣ್ಣ, ನಾಳೆ ಎಷ್ಟೊತ್ತಿಗೆ ನನ್ನ ಗಂಡನ ಮನೇಲಿ ಇರ್ತೀನಿ. ನನ್ನ ಮನೆ ಅನ್ನೋದು ತವ್ರ ಮನೆ ಆಗೋದಕ್ಕೆ ಇನ್ನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇರೋದು. ಜೀವನ ಪರ್ಯಂತ ತುತ್ತಿಟ್ಟವನ್ಗೆ ಒಂದ್ಸತಿ ತುತ್ತಿಡಕ್ಕೆ ಬಂದಿದ್ದೀವಿ ನೋಡು. ನನಗೆಷ್ಟೇ ಹೊಟ್ಟೆ ತುಂಬಿರಲಿ, ಆದರೆ ನಿಂಗೆ ಬೇಡ ಅನ್ನೋಂಗಿಲ್ಲ ಅಷ್ಟೆ. ಇಷ್ಟು ಜನ ತಂಗಿರಲ್ಲಿ ಯಾರಿಷ್ಟ ಅಂತ ಕೇಳಿದ್ರೆ ಅವ್ನು ಯಾವತ್ತೂ ಹೆಸರೇ ತಗೊಂಡಿಲ್ಲ ಗೊತ್ತಾ. ಇನ್ನು ಮುಂದೆ ತಗೊಳ್ಳೋದು ಇಲ್ಲ. ಅವನ್ ನಡ್ತೆಯಲ್ಲೂ ಅಷ್ಟೇ ಯಾವತ್ತೂ ಇವ್ರು ಜಾಸ್ತಿ ಇಷ್ಟ ಇವ್ರು ಕಮ್ಮಿ ಇಷ್ಟ ಅಂತ ತಿಳಿಯೋ ಹೋಗಿ ಯಾವತ್ತೂ ನಡ್ಕೊಂಡೇ ಇಲ್ಲ. ಯಾಕಂದ್ರೆ ನಾವು ಬರೀ ತಂಗಿರಾಗಿರ್ಲಿಲ್ಲ, ಅವನ ಜೀವನ ಆಗಿದ್ದೀವಿ. ಅಣ್ಣ, ಮನೆ ಮಗಳಾಗಿ ಇವತ್ತು ನನ್ನ ಕೊನೆಯ ದಿನ. ನಾಳೆ ನಮ್ಮನೆ ಮರ್ಯಾದಿನ ಅವ್ರ ಮನೇಲಿ ಬೆಳಗೋದಕ್ಕೆ ಹೋಗ್ತಾ ಇದ್ದೀನಿ. ನಂಗೆ ಗೊತ್ತು ನಾನು ಎಮೋಷ್ನಲ್ ಆಗಬಾರ್ದು ಅಂತ. ನನ್ನ ಹತ್ರ ನೀನು ಅಳ್ತೀಯ ಅನ್ನೋದು ನಂಗೆ ಗೊತ್ತು. ನಾನು ಕಂಟ್ರೋಲ್ ಮಾಡ್ಕೊತಿದ್ದೀನಿ, ಆದರೂ ನೀನು ಬಿಟ್ಟು ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅಣ್ಣ. ಅದಕ್ಕೆ ನೀವಿಬ್ರು ಯಾವಾಗಲೂ ನಗ್ನಗ್ತಾ ಇರಬೇಕು, ಅದೇ ನನ್ನ ಆಸೆ. ओम भद्रं कर्णे विष्णुयाम देवाः भद्रं पश्येमाक्षभिर्यजत्राः सदैरङ्गैः सुष्ठुवागंससनोभिः वेषेमदेवहि तय्यदायुः स्वस्तिन इन्द्रो वृत्तश्रवाः स्वस्तिनः पूषा विश्ववेदाः स्वस्तिनस्तात्तुक्तितनेमिः. ಎಲ್ಲ ಸೋಮ, ಯಾವುದು ಗೆಟಪ್ ಹಾಕಿಲ್ಲ ಇವತ್ತು? ಯಾರು ಸರ್ ನೀವು? ಗೊತ್ತಾಗ್ಲಿಲ್ಲ. ಏಯ್, ಏನ್ಲ ಅಂಕೇಳಿಗೆ? ನಾನ್ಲ ನಿಮ್ಮ ಅಣ್ಣ ನಾಗೇಗೌಡ. ಸರ್, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅನಾಥ.
ಏನಮ್ಮಿ ಅವನು ಹಿಂಗಾಡ್ತವನೆ? ಪರಶು, ಶಿವು ಪಾರು ಮದ್ವೆಯಲ್ಲಿ ನಿಮ್ಮಪ್ಪ ಶಿವು ಪಾದ ತೊಳೆದು ವರಪೂಜೆ ಮಾಡ್ಬೇಕಿತ್ತು. ಆದ್ರೀಗ ಶಿವುನೇ ಅವ್ರ ಮಗನ್ ಪಾದ ಪೂಜೆ ಮಾಡ್ತಾವ್ರೆ. ಎಂತ ದೃಶ್ಯ ಅಲ್ವಾ? ನಿಜ ಕಣ್ಲಿಲ್ಲ. ನಮ್ಮ ವೀರಭದ್ರಯ್ಯನವರು ಅಂದ್ರೆ ಏನು, ಅವರು ವರ್ಚಸ್ಸು ಅಂದ್ರೆ ಏನು. ಆದರೆ ದೇವರು ಅವ್ರು ಮಾಡೋಕ್ಕಾಗದೇ ಇರೋ ಕೆಲಸನ ನಮ್ಮ ಶಿವ ಕೈಲಿ ಮಾಡಿಸ್ತಾನೆ. ಅದು ಆಚಾರನಾದರೂ ಆಗಿರ್ಬೋದು, ಆಡಳಿತನಾದರೂ ಆಗಿರ್ಬೋದು, ಅಲ್ವಾ ಯಜಮಾನ್ರೆ? ಮಾದಪ್ಪಣ್ಣ, ನಮ್ಮ ಕೈಲಲ್ಲೇನಿದೆ, ಎಲ್ಲ ಮಾಕಾಳ ಒಂದೇ ಅಲ್ವಾ? ಹೌದಪ್ಪ, ಇದುವರೆಗೂ ಮಾಡಿರೋದೆಲ್ಲ ಮಾಕಾಳವನೇ. ಇಷ್ಟೇ ಅಲ್ಲ, ಇನ್ನು ಮುಂದೆನೂ ತುಂಬ ಮಾಡೋದಿದೆ. ಪರಶು, ಕೂತ್ಕೊಪ್ಪ. ಶಿವು, ಪಾರು, ಕೂತ್ಕೊಳ್ಳಿ. ಅಲ್ಲ ಪರಶೋಣ, ಈಗ ಪಾತ್ ಪೂಜೆ ಮಾಡ್ಬೇಕಾದ್ರೆ ಕಾಲ್ಗೆ ಕಚ್ಚುಗುಳಿ ಕೊಟ್ಟಂಗಾಗಲ್ವಾ? ಸೀನಾ, ನಿನಗ್ ಮದ್ವೆ ಆಗಿದ್ರು ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಲ್ವಾ? ಮದುವೆ ಆಗೈತೆ, ಆದ್ರೆ ಶಾಸ್ತ್ರ ಮಾಡಿಲ್ವಲ್ಲ, ಅದಕ್ಕೆ ಪಾಪ ನಮ್ಮ ಅಳಿಯಂದ್ರಿಗೆ ಏನೂ ಗೊತ್ತಾಗಕ್ಕಿಲ್ಲ. ಪರ್ಸು, ನಿಂಗೆ ಕಚಗುಳಿ ಆದ್ರೆ ನೀನು ಶಿವನಿಗೆ ಕಚಗುಳಿ ಕೊಟ್ಬಿಡು. ಮುಯ್ಯಿಗೆ ಮುಯ್ಯಿ ಸರಿ ಹೋಯ್ತವೆ. ಒಂದು ನಿಮಿಷ, ನಾನೇನೋ ಹೇಳ್ಬೇಕು, ಅದರಿಂದ ಯಾರು ಬೇಜಾರು ಮಾಡ್ಕೋಬೇಡಿ. ಹೆಣ್ಣು ಕೊಟ್ಟು ಮದುವೆ ಮಾಡ್ಬೇಕಾದ್ರೆ ಗಂಡಿಗೆ ಪಾದ ಪೂಜೆ ಮಾಡೋದು ಶಾಸ್ತ್ರನೇ, ನಾವು ಒಪ್ಕೋತೀನಿ. ಆದರೆ ನಾನಿವತ್ತು ಒಂದು ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀನಿ. ಅದರಿಂದ ಗೊತ್ತಿರೋರಿಗೆ, ಹಿರಿಯರಿಗೆ ಬೇಜಾರಾದರೆ ಕ್ಷಮಿಸಿ. ನನ್ನ ಜೀವನದಲ್ಲಿ ಒಳ್ಳೆತನ ಅಂದ್ರೇನು, ಸಂಬಂಧ ಅಂದ್ರೇನು, ಇದನ್ನೆಲ್ಲನೂ ತಿದ್ದು ಬುದ್ಧಿ ಹೇಳಿದ್ದು ನನ್ನ ತಂಗಿ ಪಾರು ಮತ್ತು ಶಿವ. ಅದಕ್ಕೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಬುದ್ಧಿ ಕಲಿಸ್ತವ್ರನ್ನ ಸಂಬಂಧಕ್ಕಿಂತ ಹೆಚ್ಚಾಗಿ ಒಬ್ಬ ಗುರುಗಳ ಸ್ಥಾನದಲ್ಲಿ ಕೂರಿಸಿ ನಾನೇ ಇವತ್ತು ಇವ್ರ ಪಾದ ಪೂಜೆ ಮಾಡಬೇಕು ಅಂದ್ಕೊಂಡಿವ್ನಿ. ನಮ್ಮ ಮನೆ ದೀಪ